ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಲಾಭವನ್ನು ಗರಿಷ್ಠಗೊಳಿಸುವಿಕೆ. ಸೊ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಏನು ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ಸರಾಸರಿ ಆದಾಯ, ಒಟ್ಟು ಆದಾಯ, TR, AR, MRಗಳನ್ನು ಡಿಸ್ಕಷನ್ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಲಾಭವನ್ನು ಜಾಸ್ತಿ ಗಳಿಸ್ಬೇಕಪ್ಪ ಅಂದ್ರೆ, ಉದ್ಯಮ ಘಟಕದಲ್ಲಿ ಲಾಭವನ್ನು ಗರಿಷ್ಠಗೊಳಿಸಬೇಕಪ್ಪ ಅಂದ್ರೆ ಏನು ಮಾಡಬೇಕು ಉದ್ಯಮ ಘಟಕ ಎನ್ನುವುದನ್ನು ತಿಳಿದುಕೊಳ್ಳೋಣ. ಸೊ ಯಾವ್ಯಾವ ನಿರ್ಧಾರಗಳನ್ನು ಉದ್ಯಮ ಘಟಕ ತೆಗೆದುಕೊಳ್ಳುತ್ತದೆ, ನೀವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಳಗೆ ಒಂದು ಬಿಸ್ನೆಸ್ ಮಾಡಿದ್ರೆ ಅಂದ್ರೆ ನೀವು ಲಾಭವನ್ನು ಗಳಿಸಬೇಕು. ಜಾಸ್ತಿ ಪ್ರಮಾಣದಲ್ಲಿ ಲಾಭ ಇದ್ದ ಲಾಭಕ್ಕಿಂತ ಜಾಸ್ತಿ ಲಾಭ ಮಾಡ್ಬೇಕಂದ್ರೆ ನೀವು ಏನು ಮಾಡಬೇಕು ಅನ್ನೋದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕದ ಲಾಭವನ್ನು ಗರಿಷ್ಠಗೊಳಿಸುವಿಕೆಯಲ್ಲಿ 2 ಷರತ್ತುಗಳನ್ನು ಒಳಗೊಂಡಿದೆ. ಸೊ 2 ಷರತ್ತುಗಳದಾವತ್ತ, 2 ನಮಗೇನದಾವ ಅಂದ್ರೆ ರೂಲ್ ಅದಾವತ್ತ. 2 ರೂಲ್ಗಳನ್ನು ಫಾಲೋ ಮಾಡಿದ್ರೆ ನಾವು ಗರಿಷ್ಠ ಲಾಭವನ್ನು ಗಳಿಸ್ಬೋದು ಅಂತೇಳಿ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಲಾಭ ಅಂದರೆ ಏನು ತಿಳ್ಕೊಳ್ಳೋಣ. ಒಟ್ಟು ಆದಾಯದಲ್ಲಿ ಒಟ್ಟು ಉತ್ಪಾದನಾ ವೆಚ್ಚವನ್ನು ಕಳೆದಾಗ ಅಥವಾ ನಡುವಿನ ವ್ಯತ್ಯಾಸವನ್ನು ಲಾಭ ಅಂತೇಳಿ ಕರಿತೀವಿ. ನಾನು ನಿಮಗಾಗಲೇ ಹೇಳಿದ್ದೆ, ನೀವು 80 ಚೀಲ ವಸ್ತುಗಳನ್ನು ಉತ್ಪಾದನೆ ಮಾಡ್ತೀರಿ. ಉತ್ಪಾದನೆ ಮಾಡಿದಾಗ 1000 ರೂಪಾಯಿಗೆ ಒಂದು ಚೀಲನ್ನು ಮಾರಿದಾಗ ನಿಮಗೆ 80,000 ರೂಪಾಯಿ ಬರ್ತದೆ. ಸೊ ಇದು ಏನಪ್ಪ ಅಂದ್ರೆ 80,000 ರೂಪಾಯಿ ಏನು ಒಟ್ಟು ಆದಾಯ. ಸೊ ಇಲ್ಲಿ ಹೇಳ್ಯಾರ ನೋಡ್ರಿ, ಒಟ್ಟು ಆದಾಯ. ನೆಕ್ಸ್ಟ್ ಇದರೊಳಗೆ ಒಟ್ಟು ವೆಚ್ಚವನ್ನು ಕಳೆದಾಗ ಈ 80,000 ರೂಪಾಯಿ ನಿಮ್ಗೆ ರೊಕ್ಕ ಬರ್ಬೇಕಂದ್ರೆ ನೀವು ಕಂಡಾಪಟ್ಟಿ ಖರ್ಚು ಮಾಡಿರ್ತೀರಿ, ಹೌದಾ? ಸೊ ಒಂದು 30,000 ರೂಪಾಯಿ ಖರ್ಚು ಮಾಡಿರಿ ಅಂತ ಅನ್ಕೋರಿ. ಇದು ಏನು ಒಟ್ಟು ವೆಚ್ಚ. ಇದು ಒಟ್ಟು ಆದಾಯ, ಇದು ಒಟ್ಟು ವೆಚ್ಚ. ಈ ಉಳಿತಲ್ಲ 50,000 ರೂಪಾಯಿ ಇದು ಏನಪ್ಪ ಅಂದ್ರೆ ಲಾಭ. ಹಾಗಾಗಿ ಒಟ್ಟು ಆದಾಯ, ಸೊ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ನಡುವಿನ ವ್ಯತ್ಯಾಸವನ್ನು ಲಾಭ ಎಂದು ಕರೆಯುತ್ತೇವೆ, ಅಥವಾ ಒಟ್ಟು ಆದಾಯದಲ್ಲಿ ಒಟ್ಟು ವೆಚ್ಚವನ್ನು ಕಳೆದಾಗ ಬರುವಂಥ ಮೊತ್ತವನ್ನು ಲಾಭ ಎಂದು ಕರೆಯುತ್ತೇವೆ. ಒಂದು ಉದ್ಯಮ ಘಟಕದ ಲಾಭವನ್ನು ಪೈನಿಂದ ಗುರುತಿಸುತ್ತೇವೆ. ಇದಕ್ಕೆ ಪೈ ಅಂತಾರೆ, ಪೈನಿಂದ ಸೂಚಿಸುತ್ತೇವೆ. ಒಂದು ಉದ್ಯಮ ಘಟಕವು ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನು ಉತ್ಪಾದಿಸಿ ಮಾರಾಟ ಮಾಡಿ ಲಾಭ ಗಳಿಸುತ್ತದೆ. ಆ ಲಾಭವನ್ನು ಕೆಳಗಿನ ಸೂತ್ರದ ಮೂಲಕ ತಿಳಿಯಬಹುದು. ಪೈ ಎಂದರೆ ಏನಪ್ಪ ಅಂದ್ರೆ ಲಾಭ ರೀ. ಪೈ ಅಂದ್ರೆ ಲಾಭ. ಇಲ್ಲಿ ಕೆಳಗೆ ಬರೀತೀವಿ ನೋಡ್ರಿ, ಪೈ ಅಂದ್ರೆ ಲಾಭ. TR ಅಂದ್ರೆ ಒಟ್ಟು ಆದಾಯ, TC ಅಂದ್ರೆ ಒಟ್ಟು ವೆಚ್ಚ. ನೋಡ್ರಿ, TR, TC, ನೆಕ್ಸ್ಟ್ ಪೈ, ಹೌದಾ? 80,000 ಏನು TR, 80,000 TR, 30,000 TC. ಅದ್ರಾಗ ಅದು ಕಳೆದ ಬಳಕ ಉಳಿದಿದ್ದೇನು 50,000 ರೀ, ಏನಪ್ಪ ಅಂದ್ರೆ ಪೈ. ಸೊ ಈ ರೀತಿಯಾಗಿ ನಾವು ನೋಡ್ತೀವಿ. ಇದು ಪೀಠಿಕೆ. ಮುಂದೆ ಹೋದಂಗೆ ಷರತ್ತು 1 ಏನು ಹೇಳ್ತದೆ ಅಂದ್ರೆ 2 ಷರತ್ತುಗಳ ಮೂಲಕ ನಾವು ಕಂಡು ಹಿಡಿದೀವಿ. ಈ ಷರತ್ತುಗಳು ಏನು ಹಚ್ಚಿರಿ ಸರ ಕಿರಿಕಿರಿ ಅನ್ಬಾಡ್ರಿ. ಹಿಂಗೆ ಬರೀಬೇಕಂದ್ರೆ ಮಾರ್ಕ್ಸ್ ಬರ್ತಾವೆ, ಇಲ್ಲಿಕ ಬರೋದಿಲ್ಲ. ಹಾಗಾಗಿ ನಾ ಹಾಕಿನಿ, ನನಗೂ ಇಷ್ಟ ಇಲ್ಲ ಹಿಂಗೆ ಹೇಳೋದು, ಬಟ್ ಹಿಂಗೆ ಬರೆದ್ರೆ ಮಾರ್ಕ್ಸ್ ಬರ್ತದೆ. ಬಟ್ ಈಸಿ ಅದ, ನೀವು ನೋಡ್ಕೊಂತ ನೋಡ್ರಿ, ಹೌದಾ? ಷರತ್ತು 1 ಏನು ಹೇಳ್ತದಂದ್ರೆ ಮಾರುಕಟ್ಟೆ ಬೆಲೆಯು P ಸೀಮಾಂತ ವೆಚ್ಚಕ್ಕೆ ಸಮವಾಗಿರಬೇಕು. ಅಂದ್ರೆ ಮಾರುಕಟ್ಟೆ ಬೆಲೆ P MRಗೆ ಏನಾಗಿರ್ಬೇಕಂದ್ರೆ ಸಮವಾಗಿರ್ಬೇಕಂತೇಳಿ ಹೇಳ್ತಾರೆ. ಅಂದರೆ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ನಡುವಿನ ವ್ಯತ್ಯಾಸವನ್ನು ಲಾಭ ಎಂದು ಕರೆಯುತ್ತೇವೆ. ಒಟ್ಟು ಉತ್ಪನ್ನ ಹೆಚ್ಚಾದಂತೆ ಒಟ್ಟು ಆದಾಯ ಹೆಚ್ಚಾಗುತ್ತದೆ, ಅದೇ ರೀತಿಯಾಗಿ ಒಟ್ಟು ವೆಚ್ಚಗಳು ಕೂಡ ಹೆಚ್ಚಾಗ್ತದೆ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಏನು ಹೇಳ್ಕೊಂಡಿದ್ದಾರೆ ಅಂದ್ರೆ ನಿಮಗೆ ಒಟ್ಟು ಆದಾಯ ಹೆಚ್ಚಾಗಬೇಕಂದ್ರೆ ನಿಮ್ದು ಏನಾಗಬೇಕು, ಒಟ್ಟು ಉತ್ಪನ್ನ ಹೆಚ್ಚಾಗ್ಬೇಕ್ರಿ. ಒಟ್ಟು ಉತ್ಪನ್ನ ಹೆಚ್ಚಾಗಬೇಕಂದ್ರೆ ಒಟ್ಟು ವೆಚ್ಚನೂ ಏನಾಗಬೇಕು, ಹೆಚ್ಚಾಗಬೇಕು. ಹಾಗಾಗಿ ಒಂದು ಹೆಚ್ಚು ಮಾಡ್ಬೇಕಂದ್ರೆ ನೀವು ಜಾಸ್ತಿ ಲಾಭ ಗಳಿಸ್ಬೇಕಪ್ಪ ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ವೆಚ್ಚವನ್ನು ಮಾಡ್ತಾ ಹೋದ್ರೆ ನಿಮಗೆ ಲಾಭ ಆಗ್ತದೆ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್, ಒಟ್ಟು ಆದಾಯದ ಬದಲಾವಣೆಯು ಒಟ್ಟು ವೆಚ್ಚದ ಬದಲಾವಣೆಗಿಂತ ಹೆಚ್ಚಾದರೆ ಲಾಭವು ಹೆಚ್ಚಾಗುತ್ತದೆ. ಆದಾಯದ ಬದಲಾವಣೆಯು ಅಂತಂದ್ರೆ 80 ಅಂತೇಳಿ ಅನ್ಕೊಳ್ಳೋಣ. ಆಗಲೇ ಹೇಳ್ದಂಗೆ ವೆಚ್ಚದ ಬದಲಾವಣೆಗಿಂತ ಹೆಚ್ಚಾಗಿರಬೇಕು. ಅಂದ್ರೆ ಇದು ವೆಚ್ಚ ಏನಿರ್ಬೇಕಂದ್ರೆ 30ರಷ್ಟು. ಅಂದ್ರೆ ಆದಾಯ ಹೆಚ್ಚಾಗಿದ್ದು ವೆಚ್ಚ ಕಡಿಮೆ ಇದ್ದಾಗ ಲಾಭ ಹೆಚ್ಚಾಗುತ್ತಾ ಮುಂದುವರಿಯುತ್ತದೆ ಅಂತೇಳಿ ಹೇಳ್ತಾರೆ ಇಲ್ಲಿ. ನೆಕ್ಸ್ಟ್, ಒಂದು ಉದ್ಯಮ ಘಟಕದ ಉತ್ಪನ್ನವು ಹೆಚ್ಚಳವು ಸೀಮಾಂತ ಆದಾಯಕ್ಕೆ ಅಥವಾ ಪ್ರತಿ ಘಟಕದ ಉತ್ಪನ್ನದ ಹೆಚ್ಚಳವು ಒಟ್ಟು ವೆಚ್ಚದ ಬದಲಾವಣೆಯ ಸೀಮಾಂತ ವೆಚ್ಚವಾಗಿದೆ. ಅಂದ್ರೆ ಒಟ್ಟು ವೆಚ್ಚವು ನೋಡಿ, ಇಲ್ಲಿ ಒಟ್ಟು ಆದಾಯ ಮತ್ತು ಒಟ್ಟು ಸೀಮಾಂತ ವೆಚ್ಚವು ಏನಾಗ್ಬೇಕಪ್ಪ ಅಂದ್ರೆ ಒಟ್ಟು ಆದಾಯ ನಿರಂತರವಾಗಿ ಹೆಚ್ಚಾಗ್ತಾ ಹೊಂಟಪ್ಪ ಅಂದ್ರೆ ಸೀಮಾಂತ ಆದಾಯ ಕೂಡ ಏನಾಗ್ತಂದ್ರ ಹೆಚ್ಚಾಗ್ತಾ ಹೋಗ್ತದ ಅಂತೇಳಿ ಹೇಳ್ತಾರೆ. ಆದ್ದರಿಂದ ಸೀಮಾಂತ ವೆಚ್ಚವು MR, ಸೀಮಾಂತ ಆದಾಯಕ್ಕಿಂತ ಹೆಚ್ಚಾಗಿದ್ದರೆ, ಅಂದ್ರೆ ಸೀಮಾಂತ ವೆಚ್ಚವು ಸೀಮಾಂತ ಆದಾಯಕ್ಕಿಂತ ಹೆಚ್ಚಾಗಿದ್ದರೆ, ನೋಡ್ರಿ ಸೀಮಾಂತ ವೆಚ್ಚಕ್ಕಿಂತ, ನೋಡ್ರಿ ಇಲ್ಲಿ ಉಲ್ಟಾಗ್ಯದ ನೋಡ್ರಿ, 1 ಸೆಕೆಂಡ್. ಇಲ್ಲಿ ಏನ್ ಹೇಳ್ಯಾರಂದ್ರೆ ಸೀಮಾಂತ ವೆಚ್ಚ ಅಂದ್ರೆ MC, ಸೀಮಾಂತ ವೆಚ್ಚಕ್ಕಿಂತ MR, ಸೀಮಾಂತ ಆದಾಯ ಹೆಚ್ಚಾದರೆ ಲಾಭವು ಏನಾಗ್ತದೆ, ಹೆಚ್ಚಾಗ್ತದೆ. ಹೌದು, ನೀವು ಖರ್ಚನ್ನು 30 ರೂಪಾಯಿ ಮಾಡಿ
ಆ ಸೀಮಾಂತ ಆದಾಯವನ್ನು 80 ರೂಪಾಯಿ ಮಾಡಿದ್ರೆ ಲಾಭ ಏನಾಗ್ತದೆ, ಹೆಚ್ಚಾಗುತ್ತದೆ. ಅದೇ ರೀತಿ ಸೀಮಾಂತ ಆದಾಯಕ್ಕಿಂತ ವೆಚ್ಚ ಹೆಚ್ಚಾದರೆ ಇದೇನು ವೆಚ್ಚ, ಇದೇನು ಆದಾಯ. ಒಂದು ವೇಳೆ ಇದೇ 80 ಇದು 30 ಐತಪ್ಪ ಅಂದ್ರೆ ನಮಗೆ ಏನಾಗ್ತದೆ, ಲಾಭ ಕಡಿಮೆ ಆಗ್ತದ. ಆದ್ದರಿಂದ ಸೀಮಾಂತ ಆದಾಯ ಏನಾಗಿರ್ಬೇಕಂದ್ರೆ ಸೀಮಾಂತ ವೆಚ್ಚಕ್ಕೆ ಸಮ ಆಗಿರ್ಬೇಕು. ಇಲ್ಲಿ ಓವರಾಲ್ ಆಗಿ ಏನ್ ಹೇಳ್ತಾರಂದ್ರೆ MC ಅಂದ್ರೆ ಸೀಮಾಂತ ವೆಚ್ಚ, MR ಅಂದ್ರೆ ಸೀಮಾಂತ ಆದಾಯ. ಸೊ ಇಲ್ಲಿ ಏನ್ ಹೇಳ್ತಾರಂದ್ರ ವೆಚ್ಚವು ಕಡಿಮೆ ಇದ್ದು ವೆಚ್ಚವು 30 ರೂಪಾಯಿಗಿದ್ದು ಆದಾಯ 80 ಆದ್ರೆ ಅಧಿಕ ಲಾಭವಾಗುತ್ತದೆ. ಅದೇ ರೀತಿ ವೆಚ್ಚವು 80 ಇದ್ದು ಆದಾಯ 30 ಆದಾಗ ಕಡಿಮೆ ಲಾಭವಾಗುತ್ತದೆ. ಆದ್ದರಿಂದ ಏನಾಗ್ಬೇಕಂದ್ರ ಹಿಂಗನೂ ಇರೋದು ಬೇಡ. ಏನಿರ್ಬೇಕಂದ್ರ P = MR ಇದ್ದರೆ ಸಾಕು ನಮಗ ಅಂತೇಳಿ ಹೇಳ್ತಾರ. ಇದು ಷರತ್ತು 1. ಹೌದಾ, ಷರತ್ತು 1. ಷರತ್ತು 2 ಏನಂತ ಹೇಳಿ ಕರೀತಾರಂದ್ರೆ ಸೀಮಾಂತ ವೆಚ್ಚವು 0 ಆಗುವಂಗಿಲ್ಲ. Q0 ಅಂತದಲ್ಲಿ ಬರೀ ನೀವು 0 ಮಾಡುವಂಗಿಲ್ಲ ಅಂತೇಳಿ ತಿಳ್ಕೊಡ್ರಿ. ಫಾರ್ ಎಕ್ಸಾಂಪಲ್, ನೀವು 100 ಯೂನಿಟ್ಗಳನ್ನು ಉತ್ಪಾದನೆ ಮಾಡ್ಬೇಕಂದ್ರೆ 100 ಚೀಲ ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ಬೇಕಂದ್ರೆ ನೀವು ಏನು ಮಾಡ್ತೀರಿ ಅಂದ್ರೆ 10,000 ರೂಪಾಯಿಗಳನ್ನು ಖರ್ಚು ಮಾಡ್ತೀರಿ. ಈಗ ನೀವು 200 ಚೀಲ ಉತ್ಪಾದನೆ ಮಾಡ್ಬೇಕಂದ್ರೆ ನೀವು ಎಷ್ಟು ವೆಚ್ಚ ಮಾಡಬೇಕು, 20,000 ರೂಪಾಯಿ ಖರ್ಚು ಮಾಡ್ಬೇಕಾಗಿಲ್ಲ. ಹಂಗ ನೀವು ಉತ್ಪಾದನೆ ಪ್ರಮಾಣ ಹೆಂಗೆ ಹೆಚ್ಚು ಮಾಡ್ತಿರಲ್ಲ ಹಂಗೆ ಏನು ಮಾಡ್ತೀರಿ ಅಂದ್ರೆ ವೆಚ್ಚದ ಪ್ರಮಾಣ ಹೆಚ್ಚು ಮಾಡ್ಕೋತ ಹೋಗ್ಬೇಕು, ಅವಾಗ ನಿಮ್ಗೆ ಲಾಭ ಆಗ್ತದೆ. ಇಲ್ಲಿ 2 ಕಂಡೀಷನ್ ಏನು ಹೇಳ್ತಂದ್ರೆ ಸೀಮಾಂತ ವೆಚ್ಚವು 0 ಆಗಿ ಇಳಿಕೆಯಾಗುವುದಿಲ್ಲ ಅಂತೇಳಿ ಹೇಳ್ತದೆ. ಹೌದು, ಲಾಭವನ್ನು ಗರಿಷ್ಠಗೊಳಿಸುವ ಸಮಯದಲ್ಲಿ ಉತ್ಪನ್ನ ಮಟ್ಟದಲ್ಲಿ ಸೀಮಾಂತ ವೆಚ್ಚವು ಇಳಿಮುಖವಾಗುವುದಿಲ್ಲ. ಒಂದು ಉದ್ಯಮ ಘಟಕವು ಯಾವಾಗಲೂ ತನ್ನ ಉತ್ಪನ್ನ ಮಟ್ಟವನ್ನು Q2 Q3 ವಿಸ್ತರಿಸಲು ಇಚ್ಛಿಸುತ್ತದೆ. ಹೌದಾ, ಅದನ್ನು ರೇಖಾಚಿತ್ರದ ಮೂಲಕ ವಿವರಿಸೋಣ ಅಂತೇಳಿ ಇಲ್ಲಿ ಬಾಜು ರೇಖಾಚಿತ್ರದ. ಈ ರೇಖಾಚಿತ್ರಕ್ಕೆ ಹೋಗಿಂತ ಮುಂಚೆ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ. ನೀವೇನು ಮಾಡ್ಬೇಕಪ್ಪ ಅಂದ್ರೆ ಯಾವುದೇ ಒಂದು ನೀವು ಲಾಭ ಜಾಸ್ತಿ ಗಳಿಸ್ಬೇಕಾಗ್ಯದ. ಹೌದಾ, ಲಾಭ ಜಾಸ್ತಿ ಗಳಿಸ್ಬೇಕಾದ 100 ಚೀಲ ವಸ್ತುಗಳನ್ನ ಉತ್ಪಾದನೆ ಮಾಡ್ಲಿಕ್ಕೆ 10,000 ರೂಪಾಯಿ ಖರ್ಚಾಗ್ತದೆ. ಹಂಗೆ 200 ಚೀಲ ಉತ್ಪಾದನೆ ಮಾಡ್ಲಿಕ್ಕೆ 20,000 ಖರ್ಚಾಗ್ತದೆ. ಅಂದ್ರೆ ನೀವು ಲಾಭ ಜಾಸ್ತಿ ಮಾಡ್ಕೋಬೇಕಂದ್ರೆ ನೀವೇನು ಮಾಡ್ಬೇಕು, ಜಾಸ್ತಿ ಉತ್ಪಾದನೆ ಮಾಡ್ಬೇಕು. ಜಾಸ್ತಿ ಲಾಭ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು, ಜಾಸ್ತಿ ಉತ್ಪಾದನೆ ಆಗ್ಬೇಕು. ಜಾಸ್ತಿ ಉತ್ಪಾದನೆ ಆಗ್ಬೇಕಂದ್ರೆ ಖರ್ಚು ಏನಾಗಬೇಕು, ಖರ್ಚು ಜಾಸ್ತಿ ಆಗ್ತದೆ. ಹಾಗಾಗಿ ನೀವು ಖರ್ಚು ಎಷ್ಟು ಜಾಸ್ತಿ ಮಾಡ್ತಿರಲ್ಲ ಉದ್ಯಮ ಘಟಕದಾಗ ಅಷ್ಟು ನೀವು ವಸ್ತುಗಳನ್ನ ಉತ್ಪಾದನೆ ಮಾಡ್ತೀರಿ, ಅಷ್ಟು ಪ್ರಮಾಣದ ಆದಾಯವನ್ನು ನೀವು ಪಡಿತೀರಿ. ನೀವು ಖರ್ಚೇ ಮಾಡಲ್ಲ, 10 ರೂಪಾಯಿ ಇಟ್ಕೊಳಕ್ಕೆ ಅಟ್ಟೆ ಇಟ್ಕೊಂಡು ಕೂತಿರಪ್ಪ ಅಂದ್ರೆ ಇಲ್ಲಿ 10,000 ರೂಪಾಯಿನೇ ಆಗ್ಬೇಕು. 200 ಕ್ವಿಂಟಲ್ ಉತ್ಪಾದನೆ 200 ಚೀಲ ಉತ್ಪಾದನೆ ಆಗಂದ್ರೆ ಆಗ್ತದೆ ಇಲ್ಲ. ಹಾಗಾಗಿ ವೆಚ್ಚ ಎಷ್ಟು ಪ್ರಮಾಣದ ವೆಚ್ಚವನ್ನು ಮಾಡುತ್ತೇವೆಯೋ ಅಷ್ಟು ಪ್ರಮಾಣದ ಆದಾಯ ಬರುತ್ತದೆ. ಆದ್ದರಿಂದ ವೆಚ್ಚ ಯಾವಾಗಲೂ 0ಗೆ ಇಳಿಕೆಯಾಗುವುದಿಲ್ಲ ಅಂತೇಳಿ ನಾವು ನೋಡ್ತೀವಿ. ಇದನ್ನು ರೇಖಾಚಿತ್ರದ ಮೂಲಕ ನೋಡುವುದಾದರೆ ಮೇಲಿನ ರೇಖಾಚಿತ್ರ ಈ ರೀತಿಯಾಗಿ ರೇಖಾಚಿತ್ರ ಬರ್ತದೆ. ಇದು ಏನಪ್ಪಾ ಅಂದ್ರೆ ಬೆಲೆಯ ಪ್ರಮಾಣ. ಸೊ ಇವು ಏನಾಗಪ್ಪ ಅಂದ್ರೆ ವೆಚ್ಚದ ಪ್ರಮಾಣಗಳು ಇರ್ತಾವ. ಸೊ ನಮಗೆ ಎಂ ಸಿ ಏನಾಗ್ಯದ ಅಂದ್ರೆ ಈ ರೀತಿಯಾಗಿ ಹೋಗ್ಯದ. MC ನೋಡ್ರಿ, ಇದನ್ನ ಓದ್ಕೋತ ಹೋಗ್ತೀನಿ. ಮೇಲಿನ ರೇಖಾಚಿತ್ರದಲ್ಲಿ ಉದ್ಯಮ ಘಟಕವು Q1 ಉತ್ಪನ್ನ ಮಟ್ಟವನ್ನು ಮಾರುಕಟ್ಟೆ ಬೆಲೆ ಸೀಮಾಂತ ವೆಚ್ಚಕ್ಕೆ ಸಮವಾಗಿರುತ್ತದೆ. ಅಂದ್ರೆ ಇಲ್ಲಿ Q1 ಮಟ್ಟವನ್ನು ಗೊಳಿಸಿದಾಗ ನಮಗೇನಾಗ್ಯದ ಅಂದ್ರೆ ನಮ್ಮ ಮಾರುಕಟ್ಟೆ ಬೆಲೆಗೆ ಏನಾಗ್ಯದ, ಸಮವಾಗ್ಯದ. ಹೌದಾ, ನೆಕ್ಸ್ಟ್ ಸೀಮಾಂತ ವೆಚ್ಚಕ್ಕೆ ಸಮವಾಗಿರುತ್ತದೆ. ಇದು ಉತ್ಪಾದನೆ ಪ್ರಾರಂಭ ಹಂತವಾಗಿದ್ದು ಸೀಮಾಂತ ವೆಚ್ಚವು ಕೆಳಮುಖವಾಗಿದೆ. ಪ್ರಾರಂಭ ಹಂತದಲ್ಲಿ ಏನಾಗಿದೆ ಅಂದ್ರೆ ಸೀಮಾಂತ ವೆಚ್ಚ ಕೆಳಮುಖವಾದ. ಮಾರುಕಟ್ಟೆಯಲ್ಲಿ ಗರಿಷ್ಠ ಲಾಭವನ್ನು ಗಳಿಸಬೇಕಾದರೆ ನಾವು ಇಲ್ಲಿಗೆ ಬಿಡಬಾರ್ದು. ಮತ್ತೇನು ಮಾಡ್ಬೇಕು, ಖರ್ಚು ಇಲ್ಲಿ ಕಳೆ ಬಂದಂದ್ರೆ ಮತ್ತೇನು ಮಾಡ್ಬೇಕು, ನಾವು ಖರ್ಚಿನ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ಬೇಕು. ಹೌದಾ, ಹೆಚ್ಚಿಗೆ ಮಾಡ್ತಾ ಹೋಗ್ಬೇಕು. ಅವಾಗ ನಮಗೆ ಏನಾಗ್ತದೆ, ಇದು ಆಗ್ತದೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ 100ರಷ್ಟು ಖರ್ಚನ್ನು ಮಾಡ್ತೀವಿ ಅಂತ ಹೇಳಿ ಅನ್ಕೊಂಡಾಗ ನಮ್ಮ ಆದಾಯ ಇಷ್ಟಿರ್ತದೆ. ನಾವೇನು ಮಾಡ್ತೀವಿ, ನೆಕ್ಸ್ಟ್ 200, 300, 400, ನೆಕ್ಸ್ಟ್ 500 ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂದ್ರೆ ಮುಂದಕ್ಕೆ ಹೋಗ್ತೀವಿ. ಮಾರುಕಟ್ಟೆಯಲ್ಲಿ ಗರಿಷ್ಠ ಲಾಭವನ್ನು ಗಳಿಸಬೇಕಾದರೆ ವಸ್ತುಗಳ ಉತ್ಪನ್ನವನ್ನು ಉತ್ಪಾದಿಸಲು ವೆಚ್ಚವನ್ನು ಮಾಡಬೇಕಾಗುತ್ತದೆ. ವಸ್ತುಗಳ ವೆಚ್ಚವನ್ನು Q1 Q2 Q3 Q4 ಅಂದ್ರೆ ನೀವು Q1 ಖರ್ಚು ಮಾಡಿಕೆ ಸಿಕ್ಕಾಪಟ್ಟಿ ಲಾಭ ಅಂದ್ರೆ ಆಗ್ತದೆ ಇಲ್ಲ. ನೀವೇನು ಮಾಡ್ಬೇಕು, ಮತ್ತೆ ಖರ್ಚು Q2 ಬರ್ಬೇಕು, Q3 ಬರ್ಬೇಕು, Q4 ಬರ್ಬೇಕು, Q5 Q6 ಈ ರೀತಿಯಾಗಿ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮ ಉತ್ಪಾದನೆಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ ವೆಚ್ಚದ ಪ್ರಮಾಣವನ್ನು ಹೆಚ್ಚಿಸುತ್ತಾ ಬಂದಾಗ ನಿಮಗೆ ಏನಾಗ್ತಂದ್ರೆ ಗರಿಷ್ಠ ಲಾಭ ಆಗ್ತದೆ. ಅದನ್ನು ಬಿಟ್ಟು ನೀವೇನು ಮಾಡ್ತೀರಿ, ಇಲ್ಲಿ Q1 ಇಂದ ಇಲ್ಲಿ Q1 ಅದಲ್ಲ ಇಲ್ಲಿ ಹಿಂಬರಿಗೆ ಹೋದ್ರಪ್ಪ ಅಂದ್ರೆ ನಿಮ್ದು ಏನಾಗ್ತದೆ, ಆದಾಯ ಏನಾಗ್ತಂದ್ರೆ ಗರಿಷ್ಠ ಲಾಭವನ್ನು ಗಳಿಸಲು ಸಾಧ್ಯವಿಲ್ಲ. ನೀವೇನು ಮಾಡ್ಬೇಕಂದ್ರೆ ವೆಚ್ಚದ ಪ್ರಮಾಣವನ್ನು ಆದಷ್ಟು ಜಾಸ್ತಿ ಮಾಡಬೇಕು. Q1 Q2 Q3 Q4 Q5 ಇದು ಏನಪ್ಪ ಅಂದ್ರೆ MC ವೆಚ್ಚದ ರೇಖೆ. ಹೌದಾ, ಹಾಗಾಗಿ ನಿಮ್ದು ಏನಾಗಬೇಕಂದ್ರೆ ಇಲ್ಲಿ ಏನಾಗಬೇಕು, ಹಿಂಗೆ ಬರ್ತಾ ಹೋದಾಗ ನಿಮ್ಗೆ ಏನಾಗ್ತಂದ್ರೆ
ಲಾಭ ಗರಿಷ್ಠವಾಗ್ತದೆ. ಎರಡು ಷರತ್ತುಗಳನ್ನು ಇಟ್ಕೊಂಡು ನಾವೇನು ಮಾಡಿದೀವಿ ಅಂದ್ರೆ ಲಾಭವನ್ನು ಗರಿಷ್ಠಗೊಳಿಸುವಿಕೆ ಅಧ್ಯಯನ ಮಾಡಿದೀವಿ. ಒಂದು P = MC, ಎರಡನೇದೇನಪ್ಪ ಅಂದ್ರೆ ಸೀಮಾಂತ ವೆಚ್ಚವು Q0ಗೆ ಇಳಿಕೆಯಾಗುವುದಿಲ್ಲ ಅಂತೇಳಿ ನೋಡಿದ್ವಿ. ಯಾಕೆ ಇಳಿಕೆ ಆಗುವುದಿಲ್ಲ ಅಂತೇಳಿ ಅಂದಾಗ ನಾವು ಲಾಭವನ್ನು ಗರಿಷ್ಠಗೊಳಿಸಬೇಕಾದರೆ ಹೆಚ್ಚಿನ ಪ್ರಮಾಣದ ಖರ್ಚನ್ನು ಮಾಡಬೇಕಾಗುತ್ತದೆ. ಆದ್ದರಿಂದ ಸೀಮಾಂತ ವೆಚ್ಚವು Q0ಗೆ ಇಳಿಕೆಯಾಗುವುದಿಲ್ಲ, ಬದಲಾಗಿ Q1, Q2, Q3, Q4 ಏನಾಗ್ತಂದ್ರೆ ಹೋಗ್ತಾ ಇರ್ತದೆ ಅಂತೇಳಿ ಈ ರೇಖಾಚಿತ್ರ ಹಾಕೊಂಡು ಅದರಿಂದ 4 ಮಾತು ನೀವು ಬರೆದಿದ್ದೆ ಆದ್ರೆ ನಿಮಗೆ ಸಂಪೂರ್ಣ ಅಂಕಗಳು ಬರುವಂಥ ಸಾಧ್ಯತೆಗಳು ಇರ್ತಾವೆ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋವನ್ನು ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ದಿನದ ಸ್ಟೇಟಸನ್ನು ಹಾಕಿ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.